ಇತ್ತೀಚೆಗೆ ಅನೇಕರ ಗೃಹಭಂಗ ನೋಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಆ ವಿಶ್ವ ಅಂತ ಒಂದು ಮಗು ಇರುತ್ತಲ್ಲ, ಅದು ಭೈರಪ್ಪನವರು ಅಂತ ನಾವು ಅಂದ್ಕೋಬೋದು. ಭಿತ್ತಿ ಇಲ್ಲದೆಲ್ಲ ಬರ್ಕೋತಾರೆ ಅವರು. ಅನೇಕ ದಿನಗಳು, ಅನೇಕ ಗಂಟೆಗಳು ಅವರೊಂದಿಗೆ ಮಾತನಾಡಿದಂಥದ್ದು, ಹಂಚ್ಕೊಂಡಿದ್ದಂಥದ್ದು ಇವೆಲ್ಲವೂ ನೆನಪಿಗೆ ಬರುತ್ತೆ. ನ ಭೂತೋ ನ ಭವಿಷ್ಯತಿ ಅಂತಾರಲ್ಲ, ಹಾಗೆ ಅವರಂತೆ ಹಿಂದೆಯೂ ಯಾರೂ ಇರಲಿಲ್ಲ, ಮುಂದೆಯೂ ಯಾರೂ ಇರೋದಿಲ್ಲ. ಕರ್ನಾಟಕದ, ಕನ್ನಡದ, ಈ ಮಣ್ಣಿನ, ಈ ಸಮಾಜದ ಸಾಕ್ಷಿ ಪ್ರಜ್ಞೆಯನ್ನು ತಮ್ಮ ಬರವಣಿಗೆಯ ಮೂಲಕ ಜಾಗೃತವಾಗಿ ಇಟ್ಟಂತಹ ಮಹಾನ್ ದಿಗ್ಗಜ ಲೇಖಕ. ಅವರಿಗೆ ನಿಮ್ಮೆಲ್ಲರ ಮೂಲಕ ಮತ್ತು ಈ ನಿಮ್ಮ ನೋಡುಗರ ಮೂಲಕ ನನ್ನ ಪ್ರಣಾಮಗಳನ್ನು ಈ ಕ್ಷಣದಲ್ಲಿ ಸಲ್ಲಿಸ್ತೇನೆ. ಎಸ್ ಎಲ್ ಭೈರಪ್ಪ ಕನ್ನಡ ಸಾಹಿತ್ಯ ಲೋಕದಲ್ಲಿ ಚಿರಸ್ಥಾಯಿ ಆಗುವಂತಹ ಹೆಸರು. ಯಾಕಂದರೆ 1960-70 ದಶಕದಿಂದ ಇತ್ತೀಚಿನವರೆಗೂ ಕೂಡ ಅವರ ಸಾಹಿತ್ಯವನ್ನು 1960 ದಶಕದ ಅಂತ್ಯದ ವೇಳೆಯಿಂದ ಕನ್ನಡ ಸಾಹಿತ್ಯವನ್ನು ಓದೋದಕ್ಕೆ ಶುರು ಮಾಡಿದಂಥವ್ರಿಗೆ ಅವರು ಸದಾಕಾಲ ಪರಿಚಿತರು. ಅಷ್ಟೇ ಅಲ್ಲದೆ ಆ ಓದುಗರನ್ನು, ಹೊಸ ಓದುಗರನ್ನು ಸೃಷ್ಟಿಸಿದಂಥವರು, ಹೊಸ ಓದುಗರನ್ನು ತನ್ನತ್ತ ಸೆಳೆದಂಥವರು ಎಸ್ ಎಲ್ ಭೈರಪ್ಪ. ಇದೇ ಕಾರಣಕ್ಕಾಗಿ ಕನ್ನಡದಲ್ಲಿ ಅತಿ ಹೆಚ್ಚು ಈ ಬೆಸ್ಟ್ ಸೆಲ್ಲರ್ ಅನ್ನುವಂಥದ್ದು ಇದೆಯಲ್ಲ, ಆ ಬೆಸ್ಟ್ ಸೆಲ್ಲರ್ ರೀತಿಯಲ್ಲಿ ಇರುವಂತಹ ಕೃತಿಗಳು ಭೈರಪ್ಪ ಅವರ ಕೃತಿಗಳು. ಇವತ್ತು ಕೂಡ ದಾಟು ಕೃತಿ ಇವತ್ತೂ ಕೂಡ ಅದು ಮರುಮುದ್ರಣವನ್ನು ಕಾಣುತ್ತೆ. ಇವತ್ತು ಕೂಡ ಗೃಹಭಂಗ ಮರುಮುದ್ರಣವನ್ನು ಕಾಣುತ್ತೆ. ಇವತ್ತು ಕೂಡ ಪರ್ವ ಮರುಮುದ್ರಣವನ್ನು ಕಾಣುತ್ತೆ. ಅದು ಕೇವಲ ಪರ್ವ ಇವತ್ತು ನಾಟಕ ಆಗಿದೆ ಅಂತೇಳಿ ಮಾತ್ರ ಅಲ್ಲ, ಅದು ಆ ರೀತಿಯಾಗಿ ಉತ್ತರಾಖಂಡವನ್ನು ಕಳೆದ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಉತ್ತರಾಖಂಡ ಕೃತಿ ಬೇಕು ಅಂತೇಳಿ ಹುಡುಕ್ತಾ ಹೋದಾಗ ಹಲವು ಸಾಹಿತ್ಯ ಸಮ್ಮೇಳನದ ಸ್ಟಾಲ್ಗಳಲ್ಲಿ ಉತ್ತರಾಖಂಡ ಖಾಲಿಯಾಗಿತ್ತು, ಇನ್ಯಾವುದೋ ಒಂದು ಸ್ಟಾಲಲ್ಲಿ ಸಿಕ್ತು. ಅಷ್ಟರ ಮಟ್ಟಿಗೆ, ಯಾಕಂದರೆ ಬಹು ಬೇಡಿಕೆಯ ಕೃತಿಗಳು ಎಸ್ ಎಲ್ ಭೈರಪ್ಪ ಅವರದ್ದು. ಟಿ ಎಸ್ ನಾಗಭರಣ ಅವರು ನಮ್ಮೊಂದಿಗೆ ಸಂಪರ್ಕದಿದ್ದಾರೆ, ನಿರ್ದೇಶಕರು. ನಾಗಭರಣ ಅವರೇ, ಈ ಸಂದರ್ಭದಲ್ಲಿ ಎಸ್ ಎಲ್ ಭೈರಪ್ಪ ಅವರನ್ನು ಯಾವ ರೀತಿಯಲ್ಲಿ ನೆನಪು ಮಾಡ್ಕೊಳ್ತೀರಿ, ಕನ್ನಡ ಸಾಹಿತ್ಯಕ್ಕೆ ಅವರ ಕೊಡುಗೆಗಳನ್ನು? ಪ್ರತಿಯೊಂದು ಕ್ಷಣವನ್ನು ಕೂಡ ನಾವು ನೆನಪು ಮಾಡ್ಕೊಳ್ತಾನೆ ಇರಬೇಕು. ನನ್ನ ಪ್ರಕಾರ ಅವರು ನಮ್ಮೊಡನೆ ಚಿರಂಜೀವಿಯಾಗಿ ಜೀವಿಸಿದ್ದಾರೆ. ಸದಾ ಕಾಲ ನಮ್ಮ ಜೊತೆ ಇರ್ತಾರೆ, ನಮ್ಮನ್ನು ಇನ್ಸ್ಪೈರ್ ಮಾಡ್ತಾ ಇರ್ತಾರೆ. ಮತ್ತೆ ಮತ್ತೆ ನಮಗೆ ಕನ್ನಡದ ಅಸ್ಮಿತೆಗೆ ಬೇಕಾದಂತಹ ಒಂದು ಸ್ಫೂರ್ತಿಯನ್ನ ಕೊಡ್ತಾನೇ ಇರ್ತಾರೆ. ಹೌದು. ಯಾಕೆಂತಂದ್ರೆ ಆ ಅಕ್ಷರ ಜೀವಿ ಇದೆಯಲ್ಲ, ಆ ಅಕ್ಷರ ಜೀವ ಅವರ ಪ್ರತಿಯೊಂದು ಕಾದಂಬರಿಯ ಪ್ರತಿಯೊಂದು ಅಕ್ಷರಗಳಲ್ಲಿಯೂ ಅವರು ಈಗ ಜೀವಂತವಾಗಿದ್ದಾರೆ. ಹೌದೌದು. ಅವರ ಕೃತಿಗಳ ಬಗ್ಗೆ ತಾವು ಯಾವ ರೀತಿಯಾಗಿ ಹೇಳ್ತೀರಿ? ವಿಶೇಷವಾಗಿ ಅವರ ಕೃತಿ ನಿಮ್ಗೆ ತುಂಬ ಇಷ್ಟ ಆಗಿರುವಂಥದ್ದು, ನೀವು ಅದನ್ನು ಓದಿದಾಗ ತುಂಬ ಇನ್ಸ್ಪೈರ್ ಆಗಿರುವಂಥದ್ದು? ನಾನು 1970 ದಶಕದಿಂದ ನಿರಂತರವಾಗಿ ನಾನು ಅವರ ಒಂದು ರೀತಿ ಫಾಲೋವರ್. ಅದಕ್ಕೆ ಕಾರಣ ಯಾಕೆ ಅಂದ್ರೆ ವಂಶವೃಕ್ಷ ಸಿನಿಮಾ ಆಗ್ತಾ ಇತ್ತು. ಅವಾಗ ನಾವು ಆಗ್ತಾನೆ 1970ರಲ್ಲಿ ಬಯಲು ನಾಟಕೋತ್ಸವ ಮಾಡಿದ್ವಿ. ಆಗ ಅದೇ ಸಮಯದಲ್ಲಿ ಅವರು ವಂಶವೃಕ್ಷ ಚಿತ್ರೀಕರಣ ಮತ್ತು ಕಾರ್ನಾಡ್ ಅಲ್ಲಿಗೆ ಹೋದಾಗ ಇದಿಲ್ಲದೆ ನಾವು ಕೂಡ ಕೆಲವು ಕೆಲಸಗಳಿಗೆ ಅಲ್ಲಿಗೆ ಹೋಗ್ಬೇಕಾಗಿತ್ತು. ಮೊಟ್ಟ ಮೊದಲ ಬಾರಿಗೆ ನಾನು ಅವ್ರನ್ನ ಭೇಟಿ ಮಾಡಿದ್ದು ಮೈಸೂರಿನಲ್ಲಿ ವಂಶವೃಕ್ಷ ಸೆಟ್ ಅಲ್ಲಿ. ಅದಾದ್ಮೇಲೆ ನಿರಂತರವಾಗಿ ಅವರ ಎಲ್ಲ ಕಾದಂಬರಿಗಳನ್ನ ಒಂದಲ್ಲ ಒಂದು ರೀತಿಯಲ್ಲಿ ಬರ್ತಿದ್ದ ಹಾಗೆ ಒಂದು ತಗೊಳ್ಳೋದು, ಓದೋದು ಇತ್ಯಾದಿಗಳನ್ನ ಮಾಡ್ತಾನೆ ಇದ್ದೆ. ಮತ್ತು ಅವರ ಸಂಭಾಷಣೆಗಳನ್ನ, ಅವರು ನಡೆಸ್ತಿದ್ದ ಸಂವಾದಗಳನ್ನ ನಾನು ನಿರಂತರವಾಗಿ ನೋಡ್ತಾನೆ ಇದ್ದೆ. ಅವರು ಯಾವುದೋ ಕಾರಣಕ್ಕೆ ಕಾರಂತರ ಜೊತೆ ಚರ್ಚೆಗೆ ಕೂತಾಗ, ಆದಿ ರಂಗಾಚಾರ್ಯ ಜೊತೆ ಚರ್ಚೆಗೆ ಕೂತಾಗ, ಜಿ ವಿ ಅಯ್ಯರ್ ಅವ್ರ ಜೊತೆ ಚರ್ಚೆಗೆ ಕೂತಾಗ, ಈ ರೀತಿ ಬೇರೆ ಬೇರೆ ಕಾರಣಗಳಿಂದಾಗಿ ನಾನು ಅವರ ಬಂದಾಗೆಲ್ಲ ಅವರ ಚರ್ಚೆಗಳನ್ನ, ಸಂವಾದಗಳನ್ನ ಕೇಳ್ಕೋತ ಬಂದವರು. ಒಂದಲ್ಲ ಒಂದು ಕಾದಂಬರಿ ಇವತ್ತಿಗೂ ಕೂಡ ಮತ್ತೆ ಮತ್ತೆ ಓದಿಸೋದಕ್ಕೆ ಸಿದ್ಧವಾಗಿರುತ್ತದೆ. ನನ್ನ ಮತ್ತೆ ಓದಬೇಕು ಅಂತ ಅನಿಸ್ತದೆ. ಅದು ಇದು ಓದ್ಬಿಟ್ಟಿದ್ದೀನಿ, ಅದರಿಂದ ಇದು ಬೇಡ ಅಂತ ಹೇಳೋ ಚಾನ್ಸೇ ಇಲ್ಲ. ಯಾವುದೇ ಕಾದಂಬರಿನ ಕೈ ತಗೊಂಡ್ರು ಅದು ಮುಗಿಯುವವರೆಗೂ ಅದನ್ನ ಕೈಯಲ್ಲಿ ಹಿಡಿದು ಅದು ಓದುವಷ್ಟರ ಮಟ್ಟಿಗೆ ಅವರ ಪ್ರತಿಯೊಂದು ಕಾದಂಬರಿಯೂ ಕೂಡ ನನ್ನನ್ನ ಮುಟ್ಟಿದೆ. ಅದರಿಂದ ಇದು ಶ್ರೇಷ್ಠ, ಇದು ಗರಿಷ್ಠ ಅಂತ ಹೇಳಕ್ ಸಾಧ್ಯವೇ ಇಲ್ಲ. ಅವರ ಕೃತಿಗಳು ಕನ್ನಡ ಚಲನಚಿತ್ರ ಲೋಕಕ್ಕೂ ಕೂಡ ಬಹಳ ಮಹತ್ವರವಾದಂತಹ ಕೃತಿಗಳು ಕೂಡ.
ಯಾಕಂದರೆ ಸಿನಿಮಾ ಆಗಿ ಕನ್ವರ್ಟ್ ಆಗಿರುವಂತಹ ಕೃತಿಗಳ ವಿಚಾರಕ್ಕೆ ಬಂದಾಗ ಅವ್ರದ್ದು ಕಾರಂತ್ ಮತ್ತು ಕಾರ್ನಾಡ್ ಮಾಡಿದ್ರೆ ರೈಟ್ಸ್ ಕೊಡ್ತೀನಿ ಅಂತ, ಹಾಗಾಗಿ ವಂಶವೃಕ್ಷ ಆದದ್ದು. ಅದಾದ್ಮೇಲೆ ನನಗೆ ಅದೇ ಆಸೆ ಇತ್ತು, ನಾನು ಅವ್ರದ್ದು ಗ್ರಹಣ ಮತ್ತು ನಿರಾಕರಣ, ಮತದಾನ ಇವುಗಳನ್ನ ಮಾಡ್ಬೇಕು ಅಂತ ಬಹಳ ಆಸೆ ಪಟ್ಟಿದ್ದೆ. ಕಾರಣಾಂತರಗಳಿಂದ ಅವರು ಇಲ್ಲ ಅದನ್ನ ಕಾರಂತರು ಮತ್ತು ಕಾರ್ನಾಡರು ಮಾಡಿದ್ರೆ ಅವರಿಬ್ರು ಒಪ್ಪಿಗೆ ಮಾಡಿದ್ರೆ ಅವ್ರಿಗೆ ಕೊಡ್ತೀನಿ, ಕಾರಂತರ ಕೊಡ್ತೀನಿ ನಾನು. ಓಕೆ. ಅದಕ್ಕೆ ಎಷ್ಟೋ ಸಲ ಪ್ರೇಮ ಕಾರಂತರಿಗೆ ಹೇಳಿದ್ದೆ, ನೀವು ನಿರಾಕರಣ ರೈಟ್ಸ್ ತಗೊಂಬಿಡಿ, ನಾವು ನೀವು ಜೊತೆಲಿ ಸೇರಿ ಮಾಡ್ಬೋಣ ಅಂತ. ಅಂದ್ರೆ ಅಷ್ಟರ ಮಟ್ಟಿಗೆ ಅವರಿಗೆ ಒಂದು ಕನ್ವಿಕ್ಷನ್ ಇತ್ತು, ಇಂಥವ್ರು ಮಾಡಿದ್ರೆ ಚೆನ್ನಾಗಾಗತ್ತೆ, ಇದಾದ್ರೆ ಚೆನ್ನಾಗಾಗತ್ತೆ ಅಂತ. ಆ ರೀತಿಯಲ್ಲಿ ಅವರ ಎಲ್ಲ ಕಾದಂಬರಿಗಳನ್ನ ಅಳೆದು ಸುರಿದು ಇನ್ನೊಬ್ಬರಿಗೆ ಅದನ್ನ ಜವಾಬ್ದಾರಿ ವಹಿಸ್ತಾ ಇದ್ರು. ಇನ್ಫ್ಯಾಕ್ಟ್ ಮತದಾನ ನನಗೆ ರೈಟ್ಸ್ ಕೊಡ್ಬೇಕಾಗಿತ್ತು, ಅವರು ಒಪ್ಕೊಂಡಿದ್ರು ಕೂಡ, ನಿನ್ನ ಕೊಡ್ತೇನೆ ನೀನ್ ಮಾಡು ಅಂತ. ಅಷ್ಟರಲ್ಲಿ ಸೀತಾರಾಮ್ ಮತ್ತು ಅಯ್ಯಂ ವಿಠಲಮೂರ್ತಿ ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ನಾನೇ ಹಿಂದೆ ಸರದೆ, ಅದ ನಂತರ ಒಂದು ಸಿನಿಮಾ ಆಯ್ತು. ಹೌದು, ತಬ್ಬಲಿಯು ನೀನಾದೆ ಮಗನೇ ಕೂಡ ಸಿನಿಮಾ ಆಯ್ತು, ಅದಕ್ಕೆ ನಾನೇ ಅಸೋಸಿಯೇಟ್ ಆಗಬೇಕು. ಆ ಸಂದರ್ಭಗಳಲ್ಲಿ ಅವರ ಒಡನಾಟ ಹೆಂಗಿರ್ತಿತ್ತು ಸಿನಿಮಾದ ವಿಚಾರದಲ್ಲಿ? ಸೆಟ್ಗಳಿಗೂ ಕೂಡ ಅವರು ಬಹಳಷ್ಟು ವಿಸಿಟ್ ಮಾಡ್ತಾರೆ, ಬರ್ತಾ ಇದ್ರು, ಬಂದು ನೋಡ್ಕೊಂಡು ಎಲ್ಲ ಹೋಗೋರು, ಸರಿನಾ ಅಥವಾ ಚೆನ್ನಾಗ್ ಆಗ್ತಿದ್ಯಾ ಅಂತ ಅನ್ನೋದನ್ನ ಹೇಳೋರು. ಅವರಿಗೆ ಎಲ್ಲ ರೀತಿಯಲ್ಲಿಯೂ ಕೂಡ ಮಾಧ್ಯಮದ ಬೇರೆ ಬೇರೆ ಹೊಳಹುಗಳು ತಲೆಯಲ್ಲಿ ಇದ್ದೇ ಇತ್ತು. ನಾನು ಕಾದಂಬರಿ ಮಾಧ್ಯಮದಲ್ಲಿ ಬರೆದಿದ್ದೇನೆ, ಅದು ದೃಶ್ಯ ಮಾಧ್ಯಮಕ್ಕೆ ಹೋಗ್ತಾ ಇದೆ, ಅದರಿಂದ ಅದು ಏನೇನು ಚೇಂಜಸ್ ಅನ್ನು ಕಾಣ್ಕೋಬೇಕು, ಅದು ಕಂಡ್ಕೊಳ್ಳುತ್ತೆ ಅನ್ನೋದನ್ನ ಬಹಳ ಚೆನ್ನಾಗಿ ಗೊತ್ತಿಟ್ಕೊಂಡಿದ್ರು ಅವರು. ಆಮೇಲೆ ಅವರ ಕಾದಂಬರಿ ಓದ್ತಾ ಇದ್ರೇನೆ ದೃಶ್ಯಗಳು ತಾವೇ ತಾರಾಗಿ ಮೂಡಿ ಬರ್ತಾ ಇದ್ವು. ಅಷ್ಟು ರೂಪಕಗಳ ಜೊತೆಯಲ್ಲಿ, ಇಮೇಜ್ಗಳ ಜೊತೆಯಲ್ಲಿ ಅವರ ಕಾದಂಬರಿಗಳು ಇದ್ವು. ಈಗಲೂ ಹಾಗೆ ಇದೆ ಅವೆಲ್ಲವೂ. ಸರಿ, ಸುಮಾರು 50 ವರ್ಷಗಳ ಕಾಲ ಅವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಓದುಗರನ್ನ ಅದೇ ರೀತಿಯಾಗಿ ಹೊಸ ತಲೆಮಾರಿನ ಓದುಗರಿಗೂ ಕೂಡ ಓದನ್ನು ಶುರು ಮಾಡುವಾಗ ಭೈರಪ್ಪ ಅವರ ಕಾದಂಬರಿಯನ್ನು ಓದು ಅಥವಾ ತೇಜಸ್ವಿಯವರ ಕಾದಂಬರಿ ಓದು, ಈ ರೀತಿಯಾಗಿ ಹೇಳುವಷ್ಟರ ಮಟ್ಟಿಗೂ ಕೂಡ ಭೈರಪ್ಪ ಅವರು ಇವತ್ತು ಪ್ರಸ್ತುತ ಅಂತ. 1955 ಅವರ ಮೊದಲ ಕಥೆ ಬಂದಾಗ ಗತಜನ್ಮ. ಹೌದು. ಈಗ 2018 ಏನೋ ಇದು ಉತ್ತರಾಖಂಡ. ಹೌದೌದೌದು. ಸೊ ಅಲ್ಲಿಂದ ಅಲ್ಲಿಯವರೆಗೂ ನಿರಂತರವಾಗಿ ಯೋಚನೆ ಮಾಡಿ ಎಷ್ಟು 60 ವರ್ಷ ಜಾಸ್ತಿ ಆಯ್ತಲ್ಲ. ಹೌದು ಹೌದು, 70 ವರ್ಷದ ಹತ್ತಿರ ಆಯ್ತು. ಹೌದು ಹೌದು. ಸೊ ಕೇವಲ ಒಬ್ಬ ಕನ್ನಡದ ಮುಖಾಂತರ, ಕನ್ನಡ ಸಾರಸ್ವತ ಲೋಕದ ಮುಖಾಂತರ ಇಡೀ ಭಾರತೀಯ ಸಾರಸ್ವತ ಲೋಕವನ್ನ ತನ್ನದಾಗಿಸಿಕೊಂಡವರು. ಅದಕ್ಕೆ ಸರಸ್ವತಿ ಸಮ್ಮಾನ್ ಬಂದಾಗ ಯಾರು ಎರಡನೇ ಮಾತೇ ಹೇಳಲಿಲ್ಲ. ಹೌದು, ಅವರು ಸರಸ್ವತಿ ಪುತ್ರರೇ, ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಹೌದು ಹೌದು ಹೌದು. ನಮ್ಮ ಇದರ ಕಳಕಳಿ ಏನಪ್ಪಾ ಅಂತಂದ್ರೆ, ಕಾಳಜಿ ಏನಪ್ಪಾ ಅಂದ್ರೆ, ಅವರಿಗೆ ಜ್ಞಾನಪೀಠ ಬರಬೇಕಾಗಿತ್ತು. ಹೌದು. ಇಂತಹ ಒಂದು ವೈವಿಧ್ಯಮಯವಾದಂತಹ ಸಾಹಿತ್ಯವನ್ನು ಕೊಟ್ಟಂತಹ ವೈಚಾರಿಕ, ವೈವಿಧ್ಯಮಯ ಮತ್ತು ಐತಿಹಾಸಿಕ ಮತ್ತು ಪುರಾಣ ಇವೆಲ್ಲವನ್ನ ಇಂಟರ್ಪ್ರಿಟ್ ಮಾಡಿದಂತಹ ಒಬ್ಬ ಮಹಾನ್ ಲೇಖಕ. ಹೌದು, ನಿಜ. ನಾಗಭರಣ ಅವರೇ, ಧನ್ಯವಾದ ನಮ್ಮ ಜೊತೆಗೆ ತಮ್ಮ ಅಭಿಪ್ರಾಯವನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಕನ್ನಡ ಸಾಹಿತ್ಯಕ್ಕೆ ಅವರು ಕೊಟ್ಟಿರುವ ಸಾಹಿತ್ಯ ಅಪಾರ ಮತ್ತು ವಿವಿಧಮಯ ಇತ್ತು. ನನಗೆ ಭೈರಪ್ಪನವ್ರ ಪರಿಚಯ ನನಗೆ 11 ವರ್ಷದವಳಿದ್ದಾಗಿನಿಂದ ಕಳೆದ 64 ವರ್ಷಗಳಿಂದ ನಾನು ಅವ್ರನ್ನ ಬಲ್ಲೆ. ಅವರು ನಮ್ಮ ಹುಬ್ಬಳ್ಳಿಯಲ್ಲಿ ಕಾಡಸಿದ್ದೇಶ್ವರ ಕಾಲೇಜಿನ ಲೆಕ್ಚರರ್ ಆಗಿ 60-61ನೇ ಇಸ್ವಿಯಲ್ಲಿ ಅವರು ಹುಬ್ಬಳ್ಳಿಗೆ ಬಂದಿದ್ರು. ನಮ್ಮ ಮನೆ ಹಿಂದ್ಗಡೆ ಇರ್ತಿದ್ರು. ಆವಾಗಲೇ ಅವರು ಧರ್ಮಶ್ರೀ ಬರೆದಿರೋದು. ಅವರ ಎಲ್ಲ ಕಾದಂಬರಿಗಳು ಶ್ರೇಷ್ಠವಾಗಿದೆ. ಆದರೆ ನನಗೆ ಪ್ರಿಯವಾಗಿದ್ದು ಅನೇಕ ಕಾದಂಬರಿ: ತಬ್ಬಲಿಯು ನೀನಾದೆ ಮಗನೇ, ಸಾರ್ಥ, ಗೃಹಭಂಗ, ಭಿತ್ತಿ, ಧರ್ಮಶ್ರೀ, ದೂರ ಸರಿದರು, ಆವರಣ, ಪರ್ವ, ಒಂದೇ ಎರಡೇ, ಅನೇಕ, ನಾಯಿ ನೆರಳು, ನಿರಾಕರಣ, ಒಂದೇ ಎರಡೇ. ಒಬ್ಬ ಸಾಹಿತಿ ಮನಸ್ಸಿನ ಒಳಗೆ, ಇನ್ನೊಬ್ಬರ ಮನಸ್ಸಿನ ಒಳಗೆ ಹೋಗಿ ಆ ಭಾವನೆಗಳನ್ನು ಲೇಖನ ರೂಪದಿಂದ ಅವರು ಬರೆದಿರುವಂಥ ಜನರು ಬಹಳ ಕಡಿಮೆ. ಒಬ್ಬ ಒಳ್ಳೆಯ ಕಲಾವಿದರು, ಒಳ್ಳೆಯ ವಿದ್ವಾಂಸರು, ಒಂದು ಒಳ್ಳೆಯ ನೇರ ನುಡಿಯ ವ್ಯಕ್ತಿತ್ವದವರು ಅಂತ ನಾ ಹೇಳಬಲ್ಲೆ. ಬಹಳ ದುಃಖದಿಂದ ಅವರಿಗೆ ನಾವೆಲ್ಲರೂ ವಿದಾಯ ಹೇಳ್ತಾ ಇದ್ದೀವಿ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ದೇಹಾಂತೆ ತವ ಸಾನ್ನಿಧ್ಯಂ ದೇಹೇ ಮಮ ಆಧವಂ ಅಂತ ಒಂದು ಶ್ಲೋಕ ಇದೆ. ಅದೇ ಥರ ಭೈರಪ್ಪರು ತಮ್ಮ ಜೀವನ ನಡೆಸಿದರು ಮತ್ತು ಶಾಂತ ರೀತಿಯಿಂದ ತಮ್ಮ ಕೊನೆಯನ್ನು ಕಂಡರು ಅಂತ ಹೇಳ್ತಾರೆ. ಧನ್ಯವಾದ. ಡಾಕ್ಟರ್
ಎಸ್.ಎಲ್. ಭೈರಪ್ಪ ನಿಧನರಾಗಿದ್ದಾರೆ. ಇದು ನನಗೆ ಒಂದು ರೀತಿಯ ಹೃದಯಘಾತ ಆದಂಗೆ ಈ ಸುದ್ದಿ ನನ್ನ ಕಿವಿಗೆ ಅಪ್ಪಳಿಸಿದೆ. ಭೈರಪ್ಪ ಅವರ ಒಡನಾಟ ನನಗೆ 3 ವರ್ಷ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕನ್ವೀನರ್ ಆಗಿದ್ದರು ಅವರು. ನಾವೆಲ್ಲ ಸದಸ್ಯರಿದ್ದೆವು ಕೇಂದ್ರ ಸಾಹಿತ್ಯ ಅಕಾಡೆಮಿ. ಆವಾಗ ಅನಂತಮೂರ್ತಿ, ಕಂಬಾರ, ಬಲ್ಲಾಳ ಇವರೆಲ್ಲ ಸದಸ್ಯರಾಗಿದ್ದರು, ನಾನು ಸದಸ್ಯ. ಆವಾಗ ಎಲ್ಲರೂ ಅವರ ಮಾತುಗಳನ್ನು ಬಹಳ ಒಂದು ತನ್ಮಯತೆಯಿಂದ ಕೇಳ್ತಾಯಿದ್ರು. ಯಾಕಂದರೆ ಭೈರಪ್ಪ ಅಂದರೆ ವಿದ್ವಾಂಸರವರು. ಪ್ರತಿಯೊಂದು ಮಾತು ಅಷ್ಟು ತೂಕದ ಮಾತುಗಳನ್ನು ಆಡ್ತಾಯಿದ್ರು. ಭೈರಪ್ಪ 25 ಒಂದು ರೀತಿಯ ಮನುಷ್ಯ ಕುಲದ ಒಂದು ಜೀವನದ 25 ಪ್ರಯೋಗಗಳನ್ನು ಮಾಡಿದರು. ಅತ್ಯಂತ ಸ್ಟಡೀಡ್, ಓದಿಕೊಂಡು ಒಂದೊಂದು ಕಾದಂಬರಿನ 4 ವರ್ಷ, 3 ವರ್ಷ, 5 ವರ್ಷ ತಗೊಂಡು ಬರೆದವರು. ಮತ್ತು ಆ ಒಂದು ಪ್ರಕಾರಕ್ಕೆ ಅವರ ನಿಷ್ಠೆ ಏನಿತ್ತಲ್ಲ ಅದು ಬಹಳ ನನಗೆ ಸೋಜಿಗ ಅನ್ನಿಸ್ತಾ ಇದೆ.